ನಮಸ್ಕಾರ, ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಈಗ ಹೆಡ್ಲೈನ್ಸ್. ನಗರದ ಬುಸ್ತಿನಹಳ್ಳಿ ಬಳಿ ಅಪರಿಚಿತ ವ್ಯಕ್ತಿಯ ಬರ್ಬರ ಹತ್ಯೆ, ತಲೆ ಮೇಲೆ ಕಲ್ಲು ಎತ್ತಕ್ಕೆ ಕಿಡಿಗೇಡಿಗಳು ಎಸ್ಕೇಪ್, ಸ್ಥಳಕ್ಕೆ ಪೊಲೀಸರ ಭೇಟಿ, ಪರಿಶೀಲನೆ. ಜಿಲ್ಲೆಯ ಪಕ್ಷ ಸಂಘಟನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲ, ವರ್ತನೆ ತಿದ್ದಿಕೊಳ್ಳದಿದ್ದರೆ ಹೈಕಮಾಂಡ್ಗೆ ದೂರು. ನಗರದಲ್ಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಹೇಳಿಕೆ. ಸಕಲೇಶಪುರ ಕಸ್ಬಾ ಸೊಸೈಟಿಯಲ್ಲಿ ಅವ್ಯವಹಾರ ತನಿಖೆಗೆ ಹಲಸುಲ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಒತ್ತಾಯ. ನಗರದ ಹೊರವಲಯದ ಬುಸ್ತಿನಹಳ್ಳಿ ಬಳಿ ಅಪರಿಚಿತ ವ್ಯಕ್ತಿಯ ತಲೆಯ ಮೇಲೆ ಕಲ್ಲು ಎತ್ತು ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಜೊತೆಯಲ್ಲೇ ಪಾರ್ಟಿ ಮಾಡಿ ತಲೆ ಮೇಲೆ ಕಲ್ಲು ಎತ್ತಾಕಿ ಬರ್ಬರ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಹಾಸನ ಹೊರವಲಯದ ಬುಸ್ತಿನಹಳ್ಳಿ ಬಳಿಯ ರೈಲ್ವೆ ಟ್ರ್ಯಾಕ್ ಬಳಿ ಘಟನೆ ನಡೆದಿದೆ. 2 ದಿನಗಳ ಹಿಂದೆ ಕೊಲೆ ನಡೆದಿರೋ ಶಂಕೆ ವ್ಯಕ್ತವಾಗಿದ್ದು, ಅಂದಾಜು 45 ಪ್ರಾಯದ ವ್ಯಕ್ತಿಯನ್ನ ಕೊಂದು ಹಂತಕರು ಎಸ್ಕೇಪ್ ಆಗಿದ್ದಾರೆ. ವ್ಯಕ್ತಿಯ ಬಲಗೈ ಮೇಲೆ ಲಕ್ಷ್ಮಿ ಎಂಬ ಅಚ್ಚೆ ಗುರುತು ಹೊಂದಿರೋ ಅಪರಿಚಿತ ವ್ಯಕ್ತಿ ಪರ್ಪಲ್ ಬಣ್ಣದ ಶರ್ಟ್ ಹಾಗೂ ಪಂಚೆ ಧರಿಸಿದ್ದಾರೆ. ಹಾಸನ ಬಡಾವಣೆ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾರೋ ಒಟ್ಟಿಗೆ ಬಂದವರೇ ಮಾಡಿ ಕುಡಿದು ಬಾಟ್ಲಿ ಹೊಡೆದು ಕಲ್ಲು ಹಾಕಿ ತನಿಖೆಯಿಂದ ಗೊತ್ತಾಗುತ್ತೆ. ಅದ್ರ ಜೊತೆಲಿ ಬಂದು ಇದೆ ತನಿಖೆಯಿಂದ ಗೊತ್ತಾಗುತ್ತೆ. ಪೊಲೀಸರು ರಿಕ್ವೈರಿ ಮಾಡಿ ಏನಂತ ಮಾಹಿತಿ ಗೊತ್ತಾಗಿ ಈ ಥರ ಆಗ್ತಿದೆ. ಎಲ್ಲ ಬರ್ತಿರ್ತಾರೆ ಹುಡುಗರು ಇದೆ. ಮತ್ತು ಆ ಕಡೆ ಟ್ರ್ಯಾಕ್ ಕಡೆ ಎಲ್ಲ ಸ್ವಲ್ಪ ಗಾಂಜಾ ಕಡೆ ಬರ್ತಾ ಇರ್ತಾರೆ ಹುಡುಗರು ಜಾಸ್ತಿ. ಒಟ್ಟಲ್ಲಿ ಇವ್ರು ಹೊರಗಡೆ ಇಲ್ಲೇರಲ್ಲ, ಇನ್ನು ಹೊರಗಡೆಯಿಂದ ಬಂದು ಏನೋ ಆಗಿದೆ. ಇಲ್ಲ ಹೊರಗಡೆ ಸರ್ ನೋಡಿ ಗೊತ್ತಾಗುತ್ತೆ. ಮಾಡಿರೋರು ಮರ್ಡರ್ ಆದವ್ರು ಯಾರೋ ಮಾಡಿದ್ದಾರೆ ಅನ್ಸುತ್ತೆ. ತನಿಖೆಯಿಂದ ಗೊತ್ತಾಗುತ್ತೆ. ಪೊಲೀಸರು ಎಂಕ್ವೈರಿ ಮಾಡಿ ತನಿಖೆ ಮಾಡಿ ಮುಂದೆ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ವಿಫಲರಾಗಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆಎಸ್ ಕುಮಾರಸ್ವಾಮಿ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಎನ್ ರಾಜಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಲ್ಲಾ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಜೊತೆಗೆ ತೆಗೆದುಕೊಂಡು ಹೋಗುವಲ್ಲಿ ಮುಂದಾಗದೆ ಇರುವುದು ವಿಪರ್ಯಾಸ ಎಂದರು. ಜೊತೆಗೆ ಜಿಲ್ಲೆಯಲ್ಲಿ ಅಹಿಂದ ವರ್ಗದ ಎಸ್ಸಿ ಎಸ್ಟಿ ಸಮುದಾಯದ ಬಹುಸಂಖ್ಯಾತ ಜನರಿದ್ದು ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿ ಮತ ಹಾಕಿಕೊಂಡು ಬಂದಿದ್ದೇವೆ. ಆದರೆ ಇವರಿಗೆ ಹಾಸನ ಜಿಲ್ಲೆಯಲ್ಲಿ ದಲಿತ ಮುಖಂಡರಿಗೆ ಯಾವುದೇ ಸ್ಥಾನಮಾನ ನೀಡಿಲ್ಲ ಎಂದು ದೂರಿದರು. ಈಗಾಗಲೇ ನಿಗಮ ಮಂಡಳಿ ಸ್ಥಾನಮಾನಗಳಲ್ಲಿ ದಲಿತ ಸಮುದಾಯದ ಯಾವುದೇ ಮುಖಂಡರನ್ನ ಪರಿಗಣಿಸಿಲ್ಲ. ಕೂಡಲೇ ರಾಜ್ಯ ಹೈಕಮಾಂಡ್ ಈ ಬಗ್ಗೆ ಗಮನ ಹರಿಸಿ ಎಲ್ಲ ವರ್ಗದ ಜನರನ್ನ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಎಂದು ಮನವಿ ಮಾಡಿದರು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ವರ್ತನೆ ಬದಲಾಯಿಸಿಕೊಳ್ಳಬೇಕು. ಜಿಲ್ಲೆಯ ನಿಷ್ಠಾವಂತ ಕಾರ್ಯಕರ್ತರನ್ನ ಗಣನೆಗೆ ತೆಗೆದುಕೊಂಡು ಪಕ್ಷ ಸಂಘಟನೆಗೆ ಮುಂದಾಗಬೇಕು. ಇಲ್ಲದಿದ್ದರೆ ಈ ಬಗ್ಗೆ ರಾಜ್ಯ ಹೈಕಮಾಂಡ್ಗೆ ದೂರು ನೀಡಿ ಸಚಿವರನ್ನ ಬದಲಾಯಿಸುವ ನಿಟ್ಟಿನಲ್ಲಿ ಮನವಿ ಮಾಡಲಾಗುವುದು ಎಂದರು. ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥ ಸಮಯದಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಕೆಎನ್ ರಾಜಣ್ಣನವರು ಯಾವುದೇ ತಾಲೂಕುವಾರಾಗಲಿ, ಜಿಲ್ಲಾ ಮುಖಂಡರ ಸಭೆ ಆಗಲಿ, ಮಾಜಿ ಜನಪ್ರತಿನಿಧಿಗಳ ಸಭೆ ಆಗಲಿ ಕರೆಯದೆ ಚುನಾವಣೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಒಂದು ಕೊರವಿದೆ. ಅವರು ಇದುವರೆಗೂ ಒಂದು ತಾಲೂಕು ಮಟ್ಟದಲ್ಲಿ ಇಲ್ಲ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆನೇ ಆಗಲಿ, ಚುನಾವಣಾ ಪೂರ್ವವಾಗಿ ಒಂದು ಸಭೆನೂ ಕರೆದಿದ್ದಾರೆ. ಚುನಾವಣೆ ಹತ್ತಿರ ಇರೋದ್ರಿಂದ ಅವರು ಚುನಾವಣೆಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಹಾಗೂ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಯಕರ್ತರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ನಮ್ಮ ಭಾವನೆ. ಯಾಕೆಂದ್ರೆ ಜಿಲ್ಲಾ ಪಂಚಾಯತಿ ಬಂದಂತ 13.5 ಕೋಟಿ ರೂಪಾಯಿ ಅನುದಾನದಲ್ಲಿ 2.5 ಕೋಟಿ ರೂಪಾಯಿನ ಅವರ ವೈಯಕ್ತಿಕ ಅನುದಾನವನ್ನು ಬಳಸಿಕೊಂಡು ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ಕೆಲಸ ಮಾಡಿದಂತ ಎಸ್ಟಿ ಸಮುದಾಯಕ್ಕೆ 2 ಕೋಟಿ ಕೆಲಸವನ್ನು ಕೊಟ್ಟಿದ್ದಾರೆ. ಆಗ ಈ ಜಿಲ್ಲೆಯಲ್ಲಿರ್ತಕ್ಕಂಥ 4 ಲಕ್ಷ ಎಸ್ಸಿ ಮತದಾರರಿಗೆ ಅವರಿಗೆ ಎಸ್ಸಿ ಮತದಾರರು ಎಸ್ಸಿ ಜನ ಕಣ್ಣಿ ಕಾಣಿಲ್ವ, ಹಿಂದುಳಿದವರು ಕಣ್ಣಿ ಕಾಣಿಲ್ವ, ಇತರ ಹಿಂದೂ ಪಕ್ಷದ ಕಾರ್ಯಕರ್ತರು ಕಣ್ಣಿ ಕಾಣಿಲ್ವ. ಎಸ್ಟಿ ಸಮುದಾಯ ಕೊಡ್ಲಿ, ಅದು ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ದಾರ. ಇದನ್ನ ಕೇಳಿದ್ರೆ ಎಲ್ಲದಕ್ಕೂ ಉಡಾ ಹೋಗ್ತಾರ. ನಾನು ಸಂಘಟನೆ ಮಾಡಲ್ಲ, ನಾನು ಯಾರು ಹೈಕಮಾಂಡ್ ಏನಾಗಿ ಹಾಕಿಲ್ಲ. ಹೈಕಮಾಂಡ್ ಇರೋದ್ರೆ ಅವರು ಇವತ್ತು ಬಿ4 ತಗೊಂಡು ಸಚಿವರಾಗಿರೋದು ಹೈಕಮಾಂಡ್ಗೆ ಲೆಕ್ಕಕ್ಕಿಲ್ಲ ಅಂತಾನೆ ಆಗಲ್ಲ ಯಾರು ಅವರಿಗೆ. ಇದನ್ನು ನಾವು ಖಂಡಿಸ್ತಾ, ಅಲ್ಲದೆ ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಮುಖಂಡರು
ಕಾಂಗ್ರೆಸ್ಸಿನ ಕಟ್ಟಾಳು. ಇವತ್ತೇನಾದ್ರು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಸಿರಾಡ್ತಾ ಇದೆ, ಕಾಂಗ್ರೆಸ್ ಕಾರ್ಯಕರ್ತರ ಸಮಸ್ಯೆಯನ್ನ ಕೇಳ್ತಾರೆ ಅಂತಂದ್ರೆ ಅದಕ್ಕೆ ನಮ್ಮ ಜಿಲ್ಲಾ ಮುಖಂಡರು ಬಿ ಶಿವರಾಮ್ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರು ಇದುವರೆಗೂ ಪಕ್ಷ ಸುಮ್ಮನೆ ಅವನ್ನ ಗುರುತಿಲ್ಲ. 9 ಬಾರಿ ಟೀ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿತ್ವ ಅಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ಅವರೊಬ್ಬರೇ ಒಂದೇ ಪಾರ್ಟಿ ಅಂತವನ್ನ ಏಕವಚನದಲ್ಲಿ ಶಿವರಾಮ್ ಡೋಡ್ಕಿಯರು ಅವ್ರು ಯಾರು ಅಂತ ಇಂದ ಉದಾಸೀನ ಮಾತುಗಳನ್ನ ಆಡಿ ಅವರಿಗೆ ತಿಳಿಯುವುದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರವಿ, ಅಮೀರ್ ಜಾನ್, ವೆಂಕಟೇಶ್, ಶೇಖರಪ್ಪ, ಸತೀಶ್ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರದ ಕಸಬಾ ಸೊಸೈಟಿಯಲ್ಲಿ ರೈತರ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ದುರುಪಯೋಗ ಆಗಿದ್ದು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕು ಎಂದು ಹಲಸೂರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಕೆಂಪೇಗೌಡ ಒತ್ತಾಯಿಸಿದ್ದಾರೆ. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲ್ಲಿನ ಕಸಬಾ ಸೊಸೈಟಿಯ ಅಧ್ಯಕ್ಷ ಕೆನ್ನೆಗಡಲೆ ನಾಗರಾಜೇಗೌಡ, ಮಾಜಿ ಅಧ್ಯಕ್ಷ ರಾಜಶೆಟ್ಟಿ, ಚನ್ನಪುರ ಹಾಗೂ ಇತ್ತೀಚೆಗೆ ನಿಧನರಾದ ಕಾರ್ಯದರ್ಶಿ ಜಗನ್ನಾಥ್ ಇವರುಗಳು ಸೇರಿ ಕಳೆದ ಹಲವಾರು ವರ್ಷಗಳಿಂದ ರೈತರಿಗೆ ಸಾಲ ರಿನಿವಲ್ ಮಾಡಿ ಕೊಡುತ್ತೇವೆಂದು ಹಣ ನಮೂದಿಸದೇ ಇರುವ ಬ್ಯಾಂಕ್ ಚೆಕ್ಗೆ ಸಹಿ ಹಾಕಿಕೊಂಡು ಅವರ ಜಮೀನಿನ ಪಹಣಿ ಪಡೆದು ಅವರಿಗೆ ಸ್ವಲ್ಪ ಹಣ ಕೊಟ್ಟು ಹೆಚ್ಚಿನ ಹಣ ಪಡೆದು ವಂಚಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಖಾಲಿ ಚೆಕ್ಗೆ ಸಹಿ ಮಾಡಿಸಿ ಕಡಿಮೆ ಹಣ ಕೊಟ್ಟು ಹೆಚ್ಚಿನ ಹಣವನ್ನ ಸುಮಾರು 480 ಷೇರುದಾರರ ಪಹಣಿ ಪಡೆದು ಲಕ್ಷಾಂತರ ಹಣವನ್ನ ಅಧ್ಯಕ್ಷರು, ಕೆಲವು ಸದಸ್ಯರು ಮತ್ತು ಕಾರ್ಯದರ್ಶಿ ಸೇರಿ ಅವ್ಯವಹಾರ ನಡೆಸಿದ್ದಾರೆ. ಇವರ ವಿರುದ್ಧ ಮೇಲಧಿಕಾರಿಗಳು ತನಿಖೆ ನಡೆಸಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹಾಕಿ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡುವಂತೆ ಒತ್ತಾಯಿಸಿದರು. ನಂತರ ಮಾತನಾಡಿದ ಷೇರುದಾರರ ಕೆರಳ್ಳಿ ಶಿವಕುಮಾರ್ ಮಾತನಾಡುತ್ತಾ, ಈಗಿನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಕೆಲ ಸದಸ್ಯರು ಕಾರ್ಯದರ್ಶಿಗೆ ನಿತ್ಯ ಕಿರುಕುಳ ನೀಡುತ್ತಿದ್ರು. ಅಲ್ಲದೆ ಕಮಿಷನ್ ಹಣ ಕೊಡುವಂತೆ ಪೀಡಿಸುತ್ತಿದ್ದರಿಂದ ಅವರು ಒತ್ತಡಕ್ಕೆ ಒಳಗಾಗಿ ಅತಿ ಹೆಚ್ಚು ಮದ್ಯಪಾನ ಮಾಡಿ ನಿಧನರಾಗಲು ಇವರೇ ಕಾರಣ ಎಂದು ಆಪಾದಿಸಿದ್ರು. ಇವರ ವಿರುದ್ಧ ಹೋರಾಟ ಮಾಡುವ ಅನಿವಾರ್ಯತೆ ಇದೆ. ಅದಕ್ಕಾಗಿ 11/2/2024 ಬೆಳಗ್ಗೆ 11 ಗಂಟೆಗೆ ಸಾಲ ಪಡೆದಿರುವ 480 ರೈತರು ಸಕಾಲದಲ್ಲಿ ಆಗಮಿಸಬೇಕಾಗಿ ಮಾಧ್ಯಮ ಮೂಲಕ ರೈತರಲ್ಲಿ ಮನವಿ ಮಾಡುತ್ತೇನೆ ಎಂದು ಮೊನ್ನೆ ತಾನೇ 1 ತಿಂಗಳಾಯ್ತು ಅವರು ಕಾರ್ಯದರ್ಶಿ ಅವರು ಮತ್ತೆ ಈಗ ಖಾಲಿ ಚೆಕ್ಕಿಗೆ ಸೈನು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ನಾವು ಯಾವುದು ನೋಡ್ದಲೆ 1 ರೂಪಾಯಿಗೂ ಸಹ ನೋಡ್ತಾ ಇರ್ತೀವಿ. ಹಾಗಾಗುತ್ತೆ ಅಂತ ಹೇಳಿ ಸೈನ್ ಹಾಕೊಡಕ್ಕೆ ಈಗ ಯಾರೋ ಒಬ್ರು ಖಾಲಿ ಚೆಕ್ ತಗೊಂಡಾಗ ಅಧ್ಯಕ್ಷರದ್ದು ಸಹ ಸೈನ್ ಇರುತ್ತೆ. ಅದ್ರಲ್ಲಿ ಜಗನ್ನಾಥ್ ಕಾರ್ಯದರ್ಶಿ ಅವರು ಒಬ್ಬರೇ ಭಾಗಿಯಾಗಕ್ ಸಾಧ್ಯ ಇಲ್ಲ. ಇದರಲ್ಲಿ ಅಧ್ಯಕ್ಷರುಗಳ ಕೈವಾಡ ಇದೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾಗರಾಜೇಗೌಡ ಮತ್ತೆ ಈಶ್ವರ ಆಳ್ವ ಮತ್ತೆ ರಾಜ್ ಶೆಟ್ಟಿ ತುಂಬಾ ವರ್ಷದಿಂದ ಅವರೇ ಅಧ್ಯಕ್ಷರುಗಳಾಗಿದ್ದಾರೆ. ಇಲ್ಲಿ ನಾನು ನಿನ್ನೆ ತಾನೇ ಹೋದಾಗ ಯಶಸ್ವಿನಿ ಕಾರ್ಡ್ ಮಾಡಿಸ್ಲಿಕ್ಕೆ ಹೋದಾಗ ಅಲ್ಲಿ ತುಂಬ ಗಲಾಟೆ ಆಗ್ತದೆ. ಏನು ಅಂತ ಕೇಳಿದಾಗ ಅಲ್ಲಿ ತುಂಬ ರೈತರುಗಳು ಬಂದು ಬಡವರು, ತುಂಬ ಬಡವರು, ಕಡು ಬಡವರು ರೈತರುಗಳು ಬಂದು ನನ್ನ ಹತ್ರ ಬಂದು, ಶೋಭಕ್ಕನ ಹತ್ರ ಬಂದು ಎಲ್ಲ ಹೇಳ್ಕೊಂಡು ಅಳಿದು ತೊಡ್ಕೊಂಡಿದ್ದಾರೆ. ನಮಗೆ 50,000 ತಗೊಂಡಿದ್ದಾರೆ, 50,000 ಕೊಟ್ಟಿದ್ದಾರೆ, ನಮಗೆ 1 ಲಕ್ಷ ಬರೆದಿದ್ದಾರೆ, ನಮಗೆ 90,000 ಕೊಟ್ಟಿದ್ದಾರೆ, 2 ಲಕ್ಷ ಬರೆದಿದ್ದಾರೆ. ಈ ಥರ ಎಲ್ಲ ತುಂಬ ಬಂದು ಹೇಳ್ಕೊಂಡು ಈಗ ಇವತ್ತು ಬಂದು ಕರೆದಾಗ ಅವರಿಗೆಲ್ಲ ತುಂಬ ಹೆದರ್ಸ್ಬಿಟ್ಟಿದ್ದಾರೆ. ಹೋಗಿ ಅವ್ರು ಯಾರು ಬಂದಿಲ್ಲ, ಇವತ್ತು ಬರಬೇಕು ಅಂತ ಹೇಳಿದ್ವಿ ನಾವು. ಅವ್ರು ಹೋಗಿ ಮನೆಗೆ ಹೋಗಿ ಹೆದರ್ಸ್ಬಿಟ್ಟಿದ್ದಾರೆ, ತುಂಬ ಹೆದರ್ಸಿದ್ದಾರೆ. ಅವರು ಹೆದರಿಕೆಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಆ ಹೆದರಿಕೆಗೆ ಅವರು ಇವತ್ತು ಯಾರು ಬಂದಿಲ್ಲ. ನಾಳೆ ದಿನ ಬಂದೇ ಬರ್ತಾರೆ ಅವರು. ನಾನು ಬೇರೆ ನಾಳೆ ನಾವು ಅಲ್ಲಿಗೆ ಆಫೀಸ್ಗೂ ನಾವು ನಾಡಿದ್ದು ಮೀಟಿಂಗ್ ಅವರೇನೋ ಇವರು ನಿರ್ದೇಶಕರು ಅವರೆಲ್ಲ ಮೀಟಿಂಗ್ ನಡೀತಿದೆ ಅಂತೆ. ಅವರು ಮಾಡ್ಕೊಂಡ್ಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಈಗ ನೋಡಿ, ಜಗನ್ನಾಥ್ ಆಲ್ರೆಡಿ ಈಗ 1 ತಿಂಗಳಾಗಿದೆ ತೀರೋಗಿಂತ ಮೊದಲು ಒಂದು 5-6 ಮಂತ್ ಬ್ಯಾಕ್ ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡಿದ್ರು. ಏನು ಮಾತಾಡಿದ್ರು ಅಂತ ಹೇಳಿದ್ರೆ, ನನಗೆ ಶಿವಣ್ಣ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅಧ್ಯಕ್ಷರು, ಮತ್ತು ಕೆಲವರು, ಮತ್ತು ಅಧ್ಯಕ್ಷರು ನಾಗರಾಜ್ ಅಂತೇಳಿ, ನಾಗರಾಜ್ ಅಂತೇಳಿ, KV ನಾಗರಾಜ್ ಅಂತೇಳಿ ಅವರು ಅಧ್ಯಕ್ಷರು. ಆಮೇಲೆ ಇವರು ಇನ್ನೊಬ್ರು ರಾಜ್ ಶೆಟ್ಟಿ ಅಂತೇಳಿ ಅವರು ಇದ್ದಾರೆ. ಮತ್ತು ಕೆಲವರು ಅದು ಒಳಗಡೆ ಇದ್ದಾರೆ, ನಾನು ಹೆಸರು ಹೇಳಕ್ ಹೋಗಲ್ಲ. ಆಮೇಲೆ ಅವರು ನಮಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವರು ಯಾರು ಜಗನ್ನಾಥ್ ಹೇಳಿದ್ರು ನನ್ನ ಹತ್ರ. ಅವ್ರು ತೀರೋಗಿದ್ದಾರೆ ಪಾಪ. ಅವರು ನನ್ನ ಹತ್ರ
ಟಾರ್ಚರ್ ಅಂತ ಹೇಳಿದ್ರೆ ನನಗೆ ಏನು ಬರುತ್ತೆ, ದುಡ್ಡು ಏನು ಬರುತ್ತೆ, ಆ ದುಡ್ಡಲ್ಲಿ ನನಗೆ ಪರ್ಸೆಂಟೇಜ್ ಇಷ್ಟು ಬಂದ್ಬಿಡ್ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ವಂಚನೆಗೊಳಗಾದ ರೈತರಾದ ಅಪ್ಪಣ್ಣ, ಲೋಕೇಶ್, ಗೆಡ್ಡೆಗೌಡ ಮೊದಲಾದವರು ಉಪಸ್ಥಿತರಿದ್ದರು. ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಸಕಲೇಶ್ವರದಲ್ಲಿ ನಡೆಯುವ ಜಾತ್ರೆಯನ್ನ ಪುರಸಭೆಯವರು ಸುಭಾಷ್ ಕ್ರೀಡಾಂಗಣದಲ್ಲಿ ನಡೆಸಲು ಉದ್ದೇಶಿಸಿದ್ದು, ಇದನ್ನ ಕೂಡಲೇ ಕಾಯ್ಬಿಡಬೇಕು, ಇಲ್ಲವಾದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಮಾಜಿ ಕ್ರಿಕೆಟ್ ಆಟಗಾರ ಅರುಣ್ ರಾಕ್ಷಿದೆ ಹೇಳಿದ್ದಾರೆ. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 1ರಂದು ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆಯುವ ಜಾತ್ರೆ ಮತ್ತು ವಸ್ತು ಪ್ರದರ್ಶನವನ್ನ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ನಡೆಸುವುದಕ್ಕೆ ನಿರ್ಣಯ ಕೈಗೊಂಡಿರುವುದನ್ನ ಸಕಲೇಶ್ವರದ ಪ್ರಜ್ಞಾವಂತ ನಾಗರಿಕರು ಹಾಗೂ ಕ್ರೀಡಾಪಟುಗಳು ವಿರೋಧಿಸುತ್ತೇವೆ. ಕಳೆದ ಹಲವಾರು ತಿಂಗಳಿಂದ ಕ್ರೀಡಾಂಗಣದ ಪಕ್ಕದಲ್ಲಿ ಕಸದ ರಾಶಿಯನ್ನ ಪುರಸಭೆಯವರು ಹಾಕಿದ್ದು, ಇದರಿಂದ ಕ್ರೀಡಾಪಟುಗಳಿಗೆ ಹಾಗೂ ಇಲ್ಲಿಗೆ ಬರುವ ವಾಯು ವಿಹಾರಿಗಳಿಗೆ ಮತ್ತು ಸಣ್ಣ ಕೈಗಾರಿಕೆ ನಡೆಸುವ ಗ್ಯಾರೇಜ್ ವರ್ತಕರಿಗೆ ಕಸದ ದುರ್ವಾಸನೆ ಬೀರುತ್ತಿದ್ದು, ಇದನ್ನ ತೆಗೆದು ಅಲ್ಲಿಯೇ ಜಾತ್ರೆಯನ್ನ ನಡೆಸಲಿ. ಯಾವುದೇ ಕಾರಣಕ್ಕೂ ಕ್ರೀಡಾಂಗಣದಲ್ಲಿ ಜಾತ್ರೆಯನ್ನ ನಡೆಸಲು ಬಿಡುವುದಿಲ್ಲ. ಜಾತ್ರೆಯನ್ನ ಹರಾಜು ಮಾಡುವವರು ಮುಂದೆ ಆಗುವಂತಹ ತೊಂದರೆಗಳಿಗೆ ನಾವು ಜವಾಬ್ದಾರರಲ್ಲ ಎಂದು ಇದೇ ಸಂದರ್ಭದಲ್ಲಿ ಎಚ್ಚರಿಸಿದ್ದಾರೆ. ಯುವ ಕ್ರೀಡಾಪಟು ಹೇಮಂತ್ ಮಾತನಾಡಿ, ಸಕಲೇಶ್ವರ ಸುಭಾಷ್ ಮೈದಾನ ತಾಲೂಕಿನ ಕ್ರೀಡಾಪಟುಗಳಿಗೆ ಆಟವಾಡಲು ಏಕೈಕ ಕ್ರೀಡಾಂಗಣವಾಗಿದೆ. ಈ ಮೈದಾನದಲ್ಲಿ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಕಾಲೇಜು ಭಾಗದ ಹೋಬಳಿ ಹಾಗೂ ತಾಲೂಕು ಮಟ್ಟದ ಕ್ರೀಡೆ ನಡೆಸಲು ಇರುವ ಏಕೈಕ ಕ್ರೀಡಾಂಗಣವಾಗಿದೆ. ಇದೇ ಕ್ರೀಡಾಂಗಣದಲ್ಲಿ ಕಳೆದ 50 ವರ್ಷಗಳಿಂದಲೂ ಎಂಸಿಸಿ, ಎಚ್ಸಿಸಿ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ನೋಂದಾಯಿಸಿಕೊಂಡು ಕ್ರಿಕೆಟ್ ಅಭ್ಯಾಸ ಹಾಗೂ ಪಂದ್ಯಾವಳಿಗಳನ್ನ ಆಡುತ್ತಿದ್ದಾರೆ. ಎಫರ್ ಗ್ರೀನ್ ಫುಟ್ಬಾಲ್ ಕ್ಲಬ್ ಸಂಸ್ಥೆಯು ಹಲವಾರು ವರ್ಷದಿಂದ ಇಲ್ಲಿ ಕ್ರೀಡೆಯನ್ನ ಆಡುತ್ತಾ ಬಂದಿದೆ. ದಿನಕ್ಕೆ 100 ಜನಗಳು ವಾಯುವಿಹಾರಕ್ಕೆ ಇರುವ ಏಕೈಕ ಕೇಂದ್ರವಾಗಿದೆ. ಪಟ್ಟಣದ ಕ್ರೀಡಾಂಗಣ ಇಂತಹ ಏಕೈಕ ಕ್ರೀಡಾಂಗಣವನ್ನ ಉಳಿಸಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಯೋಜನೆ ಮಾಡಬೇಕಾದ ಜವಾಬ್ದಾರಿ ಪುರಸಭೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಇರಬೇಕಾಗಿತ್ತು. ಜನತೆಯ ಹಾಗೂ ಕ್ರೀಡಾಪಟುಗಳ ದುರ್ದೈವ, ಕ್ರೀಡಾಂಗಣವನ್ನ ಉಳಿಸುವ ಮಾತನಾಡಬೇಕಾದ ಅವರೇ ಅದನ್ನ ಹಾಳು ಮಾಡಲು ಹೊರಟಿದ್ದಾರೆ ಎಂದರು. ನಾಗರಿಕ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ಸಕಲೇಶ್ಪುರದ ಸುಭಾಷ್ ಮೈದಾನದ ಕ್ರೀಡಾಂಗಣ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು, ನಾವು ಶಾಸಕರಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮನವಿ ಮಾಡುವುದೇನೆಂದ್ರೆ, ಯಾವುದೇ ಕಾರಣಕ್ಕೂ ಸುಭಾಷ್ ಕ್ರೀಡಾಂಗಣದಲ್ಲಿ ಜಾತ್ರೆ ನಡೆಸಬಾರದು. ಪುರಸಭೆಯವರು ಕ್ರೀಡಾಂಗಣದಲ್ಲಿ ಜಾತ್ರೆ ನಡೆಸಲು ಉದ್ದೇಶಿಸಿರುವುದನ್ನ ಸಕಲೇಶ್ಪುರದ ನಾಗರಿಕರು ಹಾಗೂ ಕ್ರೀಡಾಪಟುಗಳ ವಿರೋಧವಿದೆ ಎಂದರು. ಪ್ರಚಾರ ಆಗಬಾರ್ದು, ಅದಕ್ಕೆ ಆ ವಿಷಯದ ಬಗ್ಗೆ ಸ್ಪಷ್ಟನೆ ಮಾಡಿದೆ. ನಮ್ಮ ರಥೋತ್ಸವ ನಮ್ಮೂರಿಂದು, ನಮ್ಮ ಸಂಭ್ರಮ, ನಮ್ಮ ವಿಜೃಂಭ, ಜಾತ್ರೆ ನಮ್ಮ ಸಂಭ್ರಮ, ನಮ್ಮ ವಿಜೃಂಭ. ನಾವು ಇದಕ್ಕೆ ವಿರೋಧ ಇಲ್ಲ, ನಾವು ಇದಕ್ಕೆ ಬೆಂಬಲ ಇದೆ. ಆದರೆ ನಾನು ಪಕ್ಕದ ಮನೆ ಸಮಸ್ಯೆ, ಅದ್ರ ಪಕ್ಕದ ಮನೆಗೆ ಸಂಬಂಧ ಇಲ್ಲ. ಇಲ್ಲಿ ಕಸ ಹಾಕೋದಕ್ಕೂ ಅವ್ರ ಸಮಸ್ಯೆ, ಅದು ಕ್ರೀಡಾಂಗಣದಲ್ಲೇ ಬಗೆಹರಿಬೇಕು. ಜಾತ್ರೆ ನಡೆಸೋದು ಅವ್ರ ಸಮಸ್ಯೆ, ಕ್ರೀಡಾಂಗಣದ ಒಳಗಡೆನೆ ನಡೆಸಬೇಕು ಅನ್ನೋದಿದೆಯಲ್ಲ. ಕ್ರೀಡಾಂಗಣದ ವಿಷಯದಲ್ಲಿ ಇವತ್ತು ನಾವು ಕೇಳ್ತಾ ಇದೀವಿ. ನಾವು ಕೇಳಲಿಲ್ಲ ಅಂದ್ರೆ ಯಾರು ಕೇಳ? ಎಲ್ಲದೂ ಅಲ್ಲೇ ನಡೆಸ್ಬಿಡ್ಬೇಕು. ಸಂತೆ ನಡೆಸ್ಬೇಕು, ಜಾತ್ರೆ ನಡೆಸ್ಬೇಕು, ಪಟಾಕಿ ಮಾರ್ಬೇಕು, ಎಲ್ಲದೂ ಮಾಡ್ಬೇಕು. ಆಮೇಲೆ ನೋಡಿ, ಮೊನ್ನೆ ಇನ್ನೂ ಒಂದು ಸ್ಪಷ್ಟಪಡಿಸ್ತೀನಿ. ಮೊನ್ನೆ ಒಂದು ಸಮ್ಮೇಳನ, ಕಾಫಿ ಸಮ್ಮೇಳನ, ನಾನು ವಂದಿತಾ ಶರ್ಮಾ ಇದ್ದಾಗಿಂದ ನಾನು ಇತಿಹಾಸ ತಗೊಂಡು ಹೇಳಿ, ಅವತ್ತು ನಾವು ಫಸ್ಟ್ ಮನೆ ಬಾಗಿಲಿಗೆ ಹೋಯ್ತು, ಪ್ಲಾಂಟರ್ಸ್ ಗಳ ಮನೆ ಬಾಗಿಲಿಗೆ ಹೋಯ್ತು. ನಮ್ಗೆ ಅವತ್ತು 10,000, 20,000, 1 ಲಕ್ಷ ಕೊಟ್ಟರು ಕಾಫಿ ಪ್ಲಾಂಟ್. ನಾವು ಕ್ರಿಕೆಟ್ ನಡೆಸಬೇಕು ಅಂದ್ರೆ ನಾವು ಹೋಗೋದು ಇಲ್ಲಿ ಸಂಪನ್ಮೂಲದ ಮೂಲ ಯಾವುದು? ಕಾಫಿ. ನಾವು ಯಾರ ಹತ್ರ ಹೋದ್ರು ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ಕಬಡ್ಡಿ ನಡೆಸಿದ್ರು ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು, ಕ್ರಿಕೆಟ್ ನಡೆಸಿದ್ರು ಅವ್ರ ಮನೆ ಬಾಗಿಲು, ಫುಟ್ಬಾಲ್ ನಡೆಸಿದ್ರು ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ಎಲ್ಲ ನಮ್ ಸಂಪನ್ಮೂಲದ ಮೂಲ ಕಾಫಿ ಪ್ಲಾಂಟರ್ಗಳು, ಕಾಫಿ ಉದ್ದಿಮೆ. ಅದರಿಂದ ಒಂದು ವಾರ್ಡಿನ ಕಸ ಆ ವಾರ್ಡಿನ ಸಮಸ್ಯೆ, ಇನ್ನೊಂದು ವಾರ್ಡ್ ಆ ವಾರ್ಡಿನ ಸಮಸ್ಯೆ, ಈ ಎಲ್ಲ ವಾರ್ಡ್ಗಳ ಸಮಸ್ಯೆ ಯಾರಿಗೆ? ಕ್ರೀಡಾಂಗಣ. ಇದನ್ನ ಯಾವುದೇ ಕಾರಣಕ್ಕಲ್ಲ. ಎಷ್ಟು ವರ್ಷ ಹೇಳಿದ್ದೆ ಕಥೆ ಅನ್ನೋದು? ನಿಮ್ಮ ಹತ್ರ ಇಲಾಖೆ ಇದೆ, ನಿಮ್ಮ ಹತ್ರ ಅಧಿಕಾರ ಇದೆ, ನಿಮ್ಮ ಹತ್ರ ಪವರ್ ಇದೆ, ಎಲ್ಲ ಇದೆ. ಕೊನೆಗೆ ಲಾಸ್ಟಿಗೆ ನಿಮ್ಮ ಹತ್ರ ಆಗ್ದಲೇ ಇರುವಂತ ಕೆಲಸ ಅಂತ ಬಂದು ನಮ್ಮ ಎದುರುಗಡೆ ರಾಶಿ ಆಗ್ತದೆ. ಎಷ್ಟು ಅಂತ ಇದೆ? ಯಾರಾದ್ರೂ ನಾಗರಿಕರ ಲಕ್ಷಣ ಏನಲ್ಲ, ಅನಾಗರಿಕ ಲಕ್ಷಣ ಈಗ ನಮ್ಮ ಸಕಲೇಶ್ಪುರದಲ್ಲಿ ಆಗ್ತಾ ಇರೋದು. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಕ್ರೀಡಾಪಟು ಶ್ರೀಕಾಂತ್, ಹೇಮಂತ್, ದಿನೇಶ್ ಇತರರು ಮಾತನಾಡಿದರು.
ವಿಶ್ವಕರ್ಮ ಸಮುದಾಯದ ವತಿಯಿಂದ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಬೃಹತ್ ಶಿಲಾಮಯ ದೇವಸ್ಥಾನದ ದೇವರ ಪ್ರಾಣ ಪ್ರತಿಷ್ಠಾಪನೆ ಲೋಕಾರ್ಪಣೆ ಕಾರ್ಯಕ್ರಮಗಳನ್ನ ಮಾರ್ಚ್ 26ರಿಂದ 30ರವರೆಗೆ ನಡೆಯಲಿದೆ ಎಂದು ಸಮುದಾಯದ ತಾಲೂಕು ಅಧ್ಯಕ್ಷ ಕುಮಾರ್ ಆಚಾರ್ ತಿಳಿಸಿದರು. ನಗರದ ವಿಶ್ವಕರ್ಮ ಸಂಘದ ಕಾರ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ 24ನೇ ವಾರ್ಡ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ಸಂಪೂರ್ಣ ಶೀಲಮಯವಾಗಿ ನವೀಕರಣಗೊಂಡಿರುವ ಶ್ರೀ ಕಾಳಿಕಾಂಬ ಮತ್ತು ಕರ್ಮಟೇಶ್ವರ ದೇವಾಲಯದ ಲೋಕಾರ್ಪಣೆಗೆ ಸಿದ್ಧತೆ ಪೂರ್ಣಗೊಂಡಿದೆ. ಬಹು ಪ್ರಾಚೀನವಾದ ಈ ದೇವಾಲಯ ಮತ್ತು ಸಭಾಂಗಣವು ಪ್ರತ್ಯೇಕವಾಗಿರಬೇಕೆಂದು ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಬಂದ ಹಿನ್ನೆಲೆಯಲ್ಲಿ ದೇವಾಲಯ ನವೀಕರಣ ಮಾಡಲಾಯಿತು ಎಂದರು. ಸಂಪೂರ್ಣ ಶೀಲಮಯವಾದ ಈ ದೇವಾಲಯವನ್ನ ಸರಿಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾನಿಗಳು ಮತ್ತು ಸಮಾಜ ಬಾಂಧವರ ಪೂರ್ಣ ಸಹಕಾರದಿಂದ ನಿರ್ಮಾಣ ಮಾಡಲಾಗಿದೆ ಎಂದರು. ಕಾರ್ಯದರ್ಶಿ ಹರೀಶ್ ಮಾತನಾಡಿ, ಕಳೆದ 2 ವರ್ಷಗಳಿಂದ ಕಾರ್ಕಳದ ಪ್ರಖ್ಯಾತ ಶಿಲ್ಪಿ ಕೃಷ್ಣಾಚಾರ್ಯ ಅವರು ದೇವಾಲಯಗಳ ವಾಸ್ತುಶಾಸ್ತ್ರ ಅನ್ವಯ ನಿರ್ಮಾಣ ಮಾಡಿರುವ ದೇವಾಲಯದಲ್ಲಿ ಶ್ರೀ ಕಾಳಿಕಾಂಬ ಮತ್ತು ಕರ್ಮಟೇಶ್ವರ ದೇವರುಗಳಿಗೆ ವಿಶೇಷ ಗರ್ಭಗುಡಿ ನಿರ್ಮಿಸಲಾಗಿದೆ. ಇದಕ್ಕೆ ಪೂರಕವಾಗಿ ಸಮಾಜದ ವಿವಿಧ ಸಂಘಟನೆಗಳ ಗುರು ಹಿರಿಯರ ಸಲಹೆ ಸಹಕಾರ ಪಡೆಯಲಾಗಿದೆ ಎಂದು ವಿವರಿಸಿದರು. ಈ ಕಾರ್ಯಕ್ರಮಗಳಲ್ಲಿ ಅರಿಮತನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ಶ್ರೀ ವೀರೇಂದ್ರ ಹೆಗ್ಡೆ, ಮೈಸೂರು ರಾಜವಂಶಸ್ಥ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಶಿಲ್ಪಿ ಅರುಣ್ ಯೋಗಿರಾಜ್, ಸಮಾಜದ ಎಲ್ಲ ಸ್ವಾಮೀಜಿಗಳು ಮತ್ತು ಹಲವು ಗಣ್ಯರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಸ್ವಾಮೀಜಿಯವರ ಸಾನ್ನಿಧ್ಯವನ್ನು ಕೇಳಿ ಮತ್ತೆ ಸಮಾಜ ಬಾಂಧವರು ಅಷ್ಟಮಂಗಲ ಪ್ರಶ್ನಾ ಚಿಂತನೆ ಮಾಡಿದ್ರೆ ಇದಕ್ಕೊಂದು ಪರಿಹಾರ ಸಿಗುತ್ತೆ. ಮುಂದೊಂದು ಈ ಕ್ಷೇತ್ರದ ಅಭಿವೃದ್ಧಿ ನಡೀಬೇಕು ಅಂತ ಅಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯನ್ನ ಪುತ್ತೂರಿನ ಖ್ಯಾತ ಜ್ಯೋತಿಷಿ ಸ್ವಾಮಿನಾಥನ್ ಪಡಿಕರ್ ಅವರಿಂದ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆಸಿದ್ವಿ. ಆಗ ಪ್ರಶ್ನಾ ಚಿಂತನೆಯಲ್ಲಿ ಈ ಕ್ಷೇತ್ರದಲ್ಲಿ ಬಯಲಿಗೆ ಬರ್ತದೆ. ಬಯಲಿಗೆ ಅಂತಂದ್ರೆ ನಾವು ಈ ಸಮುದಾಯ ಭವನ ಮತ್ತು ದೇವಸ್ಥಾನ ಎರಡು ಒಟ್ಟಿಗೆ ಇತ್ತು. ಆ ಸಂದರ್ಭದಲ್ಲಿ ಜನರಲ್ ಆಗಿ ಬಂದು ಸ್ವಲ್ಪ ಬೇರೆ ಬೇರೆ ರೀತಿ ಸಮುದಾಯ ಭವನ ಉಪಯೋಗಿಸ್ಕೊಳ್ಳೋರು. ಆ ರೀತಿ ಇದ್ದಾಗ ಸಮುದಾಯ ಭವನ ಮತ್ತು ದೇವಸ್ಥಾನ ಎರಡು ಬೇರೆ ಬೇರೆ ಆಗ್ಬೇಕು ಅಂತ ನಿರ್ಮಾಣ ಆಗ್ಬೇಕು ಅಂತ ಪ್ರಶ್ನಾ ಚಿಂತನೆಯಲ್ಲಿ ಬಂತು. ಹಾಗಾಗಿ ಸಮುದಾಯ ಭವನವನ್ನ ಸಪರೇಟ್ ಮಾಡಿ, ಈಗ ನೀವು ಕೂತಿರ್ತಕ್ಕಂಥ ಸಮುದಾಯ ಭವನ ದೇವಸ್ಥಾನ ಸಪರೇಟ್ ಮಾಡಿ ಕ್ಷೇತ್ರ ದೇವಸ್ಥಾನ ಕಾಳಿಕಾಂಬೆ ಮತ್ತು ಕರ್ಮಟೇಶ್ವರ ದೇವಸ್ಥಾನವನ್ನ ಸಂಪೂರ್ಣ ಶಿಲಾಮಯವಾಗಿ ಶಿರಾ ಸುಪೀರಿಯರ್ ಕ್ವಾಲಿಟಿ ಗ್ರಾನೈಟ್ ಅನ್ನ ಬಳಸಿ ಸಂಪೂರ್ಣ ಶಿಲಾಮಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಅಂದಾಜು 5 ಕೋಟಿ ನಾವು ವೆಚ್ಚ ಇಟ್ಟಿದ್ದು, ಅದಕ್ಕೂ ಮೀರಿ ಎಲ್ಲರೂ ಬರ್ತಾರೆ. ಇದಕ್ಕೆ ಸಮಾಜ ಬಾಂಧವರು, ಭಕ್ತಾದಿಗಳು, ದಾನಿಗಳು ಹೆಚ್ಚಿನ ನೆರವನ್ನು ನೀಡಿ ನಮ್ಗೆಲ್ಲಾ ಸಂಘ ಸಂಸ್ಥೆಗಳು, ನಮ್ಮ ಅಂಗಸಂಸ್ಥೆಗಳು, ನಮ್ಮೆಲ್ಲ ಸಮಾಜ ಬಾಂಧವರು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲರೂ ಸಹ ನಮಗೆ ಸಹಕಾರ ನೀಡಿ ಈ ಒಂದು ತಮ್ಗೆಲ್ಲ ಕಾರಣಕ್ಕೆ ಈ ಒಂದು ಹಂತಕ್ಕೆ ಬಂದಿದೆ. ಇದರ ಲೋಕಾರ್ಪಣೆ ಕಾರ್ಯಕ್ರಮ ಮಾರ್ಚ್ 26ರಿಂದ 30ನೇ ತಾರೀಕು ತನಕ ನೆರವೇರುತ್ತೆ. ಮೊದಲು ಸ್ವಾಮೀಜಿಗಳನ್ನ ಮತ್ತು ವೃತ್ತಿಕರನ್ನ ನಾವು ಆಹ್ವಾನ ಮಾಡ್ತೀವಿ. ಅವರನ್ನು ಸ್ವಾಗತಿಸಿದ ನಂತರ 2ನೇ ದಿನ ದೇವಸ್ಥಾನದ ಕಾರ್ಯಕ್ರಮಗಳು ಶುರುವಾಗಿದೆ. ದೇವಸ್ಥಾನಗಳ ವಿಗ್ರಹಗಳನ್ನೆಲ್ಲ ಅಧಿವಾಸ ಕಾರ್ಯಕ್ರಮಗಳೆಲ್ಲ 28ನೇ ತಾರೀಕು ಮಾರ್ಚ್ 28ನೇ ತಾರೀಕು ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. 29ನೇ ತಾರೀಕು ಲೋಕಾರ್ಪಣೆ ಕಾರ್ಯಕ್ರಮ. ಅದಾದ್ಮೇಲೆ 30ನೇ ತಾರೀಕು ಉತ್ಸವ, ದೇವರ ಸಾಂಪ್ರದಾಯಿಕವಾಗಿ ಉತ್ಸವನ ನೆರವೇರಿಸ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಬ್ಯಾಟರ್ ರಂಗಚಾರ್, ಎಚ್ ಕೇಶವ ಪ್ರಸಾದ್, ಅನಿಲ್ ಪದ್ಮನಾಭ, ಎಚ್ ಕೆ ಸತೀಶ್, ಶ್ರೀನಿವಾಸ್, ಗೋಪಾಲಾಚಾರ್, ಶ್ರೀಕಂಠಮೂರ್ತಿ, ಲೋಕೇಶ್, ಸುರೇಶ್, ಆನಂದ್, ಮೋಹನ್, ನಾಗೇಶ್ ಮತ್ತು ಸಮಾಜದ ಸದಸ್ಯರು ಹಾಜರಿದ್ದರು. ಹಸಿರು ಭೂಮಿ ಪ್ರತಿಷ್ಠಾನ ಹಾಗೂ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮಣಿ ಆಸ್ಪತ್ರೆ ಹಾಗೂ ಜನಪ್ರಿಯ ಆಸ್ಪತ್ರೆ ವತಿಯಿಂದ ನಗರದ ವಾರ್ತಾ ಇಲಾಖೆ ಬಳಿ ಆಯೋಜಿಸಿದ್ದ ಸ್ವಚ್ಛತಾ ಆಂದೋಲನ ಜಾಗೃತಿ ಜಾಥಾಕ್ಕೆ ನಗರಸಭೆ ಆಯುಕ್ತ ಯೋಗಾನಂದ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಗರ ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಪರಿಸರ ಕಾಳಜಿಯುಳ್ಳ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಸ್ವಚ್ಛತೆ ಮಾಡಲು ಮುಂದಾಗಿರುವುದು ಸಂತಸದ ವಿಚಾರ ಎಂದರು. ಸ್ವಚ್ಛತೆ ಎಂದರೆ ಕೇವಲ ಪುರಸಭೆ, ನಗರಸಭೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ ಎಂದು ಯೋಚಿಸುವವರೇ ಹೆಚ್ಚು. ಆದರೆ ಸ್ವಚ್ಛತೆ ಎಲ್ಲರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ನಗರಸಭೆ ಕೂಡ ಒಣ ಹಾಗೂ ಹಸಿ ಕಸವನ್ನ ಬೇರ್ಪಡಿಸಿ ಸೂಕ್ತ ವಿಲೇವಾರಿಗೆ ಮುಂದಾಗಿದೆ. ಆದರೆ ಇದಕ್ಕೆ ಸಾರ್ವಜನಿಕರ ಸಹಕಾರವೂ ಅಗತ್ಯವಾಗಿದ್ದು, ಮನೆಯ ಹಂತದಲ್ಲೇ ಕಸ ಬೇರ್ಪಡಿಸಿ ವಿಂಗಡಣೆ ಮಾಡಿ ಕೊಡಬೇಕು ಎಂದರು. ರಾಜ್ಯದ ವಿವಿಧೆಡೆ ಈಗಾಗಲೇ ಮನೆಯಲ್ಲೇ ಕಸವನ್ನ ಕಾಂಪೋಸ್ಟ್ ಮಾಡುವ ಪದ್ಧತಿ ಅಳವಡಿಸಿ ಯಶಸ್ವಿಗೊಂಡಿದೆ.
ಅದರಂತೆ ಹಾಸನದಲ್ಲಿ ಕೂಡ ಹೊಸ ಮಾದರಿಯ ಕಂಪೋಸ್ಟ್ ಪದ್ಧತಿ ಅಳವಡಿಸುವ ಸಲುವಾಗಿ ಶೀಘ್ರ ಜಿಲ್ಲಾಡಳಿತ ಹಾಗೂ ನಗರವಾಸಿಗಳ ಜೊತೆ ಸೇರಿ ಚರ್ಚೆ ನಡೆಸಲಾಗುವುದು ಎಂದರು. ನಗರದ ಸ್ವಚ್ಛತೆ ಅಂತ ಅಂದರೆ ಕೇವಲ ನಗರಸಭೆ ಅಥವಾ ಸ್ಥಳೀಯ ಸಂಸ್ಥೆಗಳು ಮತ್ತು ಪೌರ ಕಾರ್ಮಿಕರು ಮಾತ್ರ ಎಲ್ಲರೂ ಯೋಚನೆ ಮಾಡ್ತಾರೆ ಅಥವಾ ಗಮನ ಹರಿಸ್ತಾರೆ. ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ SSNA ಪ್ರತಿಷ್ಠಾನ ಹಾಗೂ ನಮ್ಮ ಜನಪ್ರಿಯ ಹಾಸ್ಪಿಟ್ಲ ಡಾಕ್ಟರ್ ಬಶೀರ್ ಸರ್ ಅವರು ಕೈ ಜೋಡಿಸಿರೋದು ತುಂಬ ಖುಷಿಯಾದ ವಿಚಾರ. ಈಗಾಗಲೇ ನಾವು ಪ್ರತಿ ಹಾಸನ ನಗರಸಭೆಯ ಪ್ರತಿ ವಾರ್ಡ್ಗಳಲ್ಲೂ ಸಹ ಕಸವನ್ನು ಬೇರ್ಪಡಿಸಿ ನೀಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಇನ್ನೂ ಸಾಕಷ್ಟು ವಿದ್ಯಾವಂತರಿದ್ದಾರೆ ಜನಗಳು. ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಎಲ್ಲ ಬೇರ್ಪಡಿಸ್ಕೊಡ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ನಾನು ಏನು ಕೇಳ್ಕೊಳ್ತೀನಿ ಅಂದರೆ ಸಮಸ್ತ ಹಾಸನ ನಾಗರಿಕರಲ್ಲಿ ಪ್ರತಿಯೊಬ್ಬರು ಸಹ ತಮ್ಮ ಮನೆಯಲ್ಲಿ ಏನು ಮೂಲ ಕಸ ಸಂಗ್ರಹಣೆ ಆಗುತ್ತೆ ಅಲ್ಲೇ ಸಹ ಹಸಿ ಕಸ, ಒಣ ಕಸ ಹಾಗೂ ಹಜಾರ್ಡಸ್ ವೇಸ್ಟ್ನ ಎಲ್ಲ ಬೇರ್ಪಡಿಸಿಕೊಳ್ಳಲಿಕ್ಕೆ ನಾನು ಎಲ್ಲರೂ ವಿನಂತಿ ಮಾಡ್ಕೊತೇನೆ. ಯಾಕೆಂದರೆ ಏನು ಕಸ ಒಟ್ಟಾಗಿ ಕೊಟ್ಟಲ್ಲಿ ನಮ್ಮ ಪೌರ ಕಾರ್ಮಿಕರು ಅದನ್ನು ಮತ್ತೆ ವಿಂಗಡಣೆ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸ್ಟಾಫು ಇರ್ತಕ್ಕಂಥ ಪೌರ ಕಾರ್ಮಿಕರ ಸಂಖ್ಯೆ ಕಡಿಮೆ ಇದೆ. ಜೊತೆಲಿ ಕಸ ಕಲೆಕ್ಷನ್ ಮಾಡೋದ್ರ ಜೊತೆ ಅದನ್ನು ಸೆಗ್ರಿಗೇಷನ್ ಮಾಡಲಿಕ್ಕೆ ಸಹ ನಮಗೆ ಹೆಚ್ಚುವರಿ ಕಾಲಾವಕಾಶ ಬೇಕಾಗ್ತದೆ. ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಸೆಗ್ರಿಗೇಷನ್ ಮಾಡಿದ್ರೆ ಹಾಗೆ ಡಂಪಿಂಗ್ ಯಾರ್ಡ್ಗೆ ಹೋಗುವಂಥ ಸಂಭವ ಇರುತ್ತೆ. ಆ ಕಾರಣ ಪ್ರತಿಯೊಬ್ಬರು ಸಹ ಕಸವನ್ನು ಬೇರ್ಪಡಿಸ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರ, ತುಂಬ ಮುಖ್ಯವಾದ ವಿಚಾರ ಏನಂದರೆ ನಮ್ಮ ಕೆಲವೊಂದು ಎಲ್ಲ ಮಹಾನಗರ ಪಾಲಿಕೆಗಳಿರ್ಬೋದು, ಎಲ್ಲ ಹೊರಗಡೆ ನಗರಸಭೆಗಳಲ್ಲಿರ್ಬೋದು, ಹೋಮ್ ಕಾಂಪೋಸ್ಟಿಂಗ್ನ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಯಾವ ರೀತಿ ಕ್ರಮ ತೊಗೊಬೇಕು ಅಂತೇಳಿ ಮನೆಯಲ್ಲೇ ಒಂದು ಸಿಂಪಲಾಗಿ ಏನಿಲ್ಲ, ಅಟ್ಲೀಸ್ಟ್ ಒಂದು 500 ರೂಪಾಯಿ ಖರ್ಚು ಮಾಡೋದು ಸಾಕು, ನಾವೇ ಹಸಿ ಕಸನ ಅಲ್ಲೇ ಕಾಂಪೋಸ್ಟ್ ಮಾಡ್ಕೋಬೋದು. ಆ ರೀತಿ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಳ್ಳೋಕ್ಕೆ ನಾನು ನಮ್ಮ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಜೊತೆ ಈಗಾಗಲೇ ಮಾತಾಡಿದ್ದೀನಿ, ನಮ್ಮ ಹಾಸನ ನಗರಸಭೆಯವ್ರ ಜೊತೆ. ಅದನ್ನು ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಸಹ ಅಳವಡಿಸೋಕ್ಕೆ ನಾವು ಈ ಥರ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ನಮ್ಮ SSNA ಪ್ರತಿಷ್ಠಾನ ಇರ್ಬೋದು, ಎಲ್ಲರೂ ಸಹ ನಾನು ಅವ್ರ ಜೊತೆ ನಾನೇ ಒಂದು ದಿವಸ ಕುತ್ಕೊಂಡು ಈ ಬಗ್ಗೆ ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡು. ಕಾರ್ಯಕ್ರಮದಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷ RP ವೆಂಕಟೇಶ್ ಮೂರ್ತಿ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ HM ಶಿವಣ್ಣ, ನಗರಸಭೆ ಸದಸ್ಯರು ಹಾಗೂ ಇನ್ನಿತರ ಸಮಾಜ ಸೇವಕರು ಹಾಜರಿದ್ದರು. 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶರಣರಲ್ಲಿ ಮಡಿವಾಳ ಮಾಚಿದೇವರು ಒಬ್ಬರಾಗಿದ್ದಾರೆ ಎಂದು ಮಡಿವಾಳ ಜನಾಂಗದ ತಾಲೂಕು ಅಧ್ಯಕ್ಷ S ನಾಗೇಶ್ ಹೇಳಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಮಡಿವಾಳ ಮಾಚಯ್ಯ ಜಯಂತಿ ಅಂಗವಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಯಕ ನಿಷ್ಠೆ, ದಾಸೋಹದಂತಹ ಮೌಲ್ಯಯುತವಾದ ಕಾಣಿಕೆ ನೀಡುವ ಮೂಲಕ ಹಲವಾರು ಶರಣರು ಅವರು ಹಾಕಿಕೊಟ್ಟ ಮಾರ್ಗ ಸಂದೇಶಗಳನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಲ್ಲದೆ ಮಡಿವಾಳ ಮಾಚಯ್ಯ ದೇವರು ಬದುಕಿನ ಸಾತ್ವಿಕತೆ ನೀಡಿ ಸತ್ಯಶುದ್ಧ ಕಾಯಕ ಕೊಟ್ಟಂತವರಾಗಿದ್ದು, ಸಮಾಜದಲ್ಲಿ ಜಾತಿ ಮುಖ್ಯವಲ್ಲ, ಜೀವನ ಮುಖ್ಯ ಎಂದು ತೋರಿಸಿಕೊಟ್ಟಂತಹ ಮಹಾನ್ ಶರಣರು. ಈಗಾಗಲೇ ಸರ್ಕಾರ ನಮಗೆ ಒಂದು ನಿವೇಶನ ನೀಡಿದ್ದು, ನಮ್ಮ ಸಮುದಾಯಕ್ಕೆ 1 ಕೋಟಿ ಹಣವನ್ನ ಸಹ ನೀಡಿದ್ದು, ಇದನ್ನ ಕೂಡಲೇ ಒಂದು ಸಮುದಾಯದ ಭವನ ಕಟ್ಟಲು ಪ್ರಾರಂಭಿಸಬೇಕಾಗಿದ್ದು, ಕೆಲವು ಕಾನೂನಿನ ಸಣ್ಣ ಪುಟ್ಟ ತೊಡಕುಗಳಿದ್ದು ಅಧಿಕಾರಿಗಳು ಕೂಡಲೇ ನಮಗೆ ಬಗೆಹರಿಸಿಕೊಟ್ರೆ ಮುಂದಿನ ಜಯಂತಿಯನ್ನ ನಮ್ಮ ಸಮುದಾಯ ಭವನದಲ್ಲಿ ಆಚರಿಸುತ್ತೇವೆ. ಅದಕ್ಕೆ ಎಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ನಂತರ ಮಾತನಾಡಿದ ಮಡಿವಾಳ ಜನಾಂಗದ ಜಿಲ್ಲಾ ನಿರ್ದೇಶಕ ಚಂದ್ರಶೇಖರ್ ಮಾತನಾಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಕಟ್ಟಿ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿದ್ರು. ಅಸ್ಪೃಶ್ಯತೆ ಆಚರಣೆಯನ್ನ ವಿರೋಧಿಸಿ ಸ್ತ್ರೀಯರಿಗೂ ಸಮಾನತೆ ನೀಡಿದ್ರು. ಸಮಾಜದ ಕಟ್ಟಕಡೆಯ ಮನುಷ್ಯನ ಕಣ್ಣೀರು ಒರೆಸಲು ಶ್ರಮಿಸಿದ್ರು. ಬಸವಣ್ಣನವರ ಜನತೆಯಲ್ಲಿ ವಚನಗಳ ಮೂಲಕ ಸಮಾಜದ ಬದಲಾವಣೆಗೆ ಯತ್ನಿಸಿದ ಶರಣರಲ್ಲಿ ಮಾಚಿದೇವರು ಪ್ರಮುಖರು. ಅಲ್ಲದೆ ಸರ್ಕಾರಗಳು ಸಹ ನಮ್ಮ ಸಮಾಜ ಹೆಚ್ಚಿನ ಸಹಕಾರ ನೀಡಬೇಕು. ಅಲ್ಲದೆ ಸಮಾಜದ ನಿರ್ಮಾಣಕ್ಕೆ ಬಸವಣ್ಣನವರು ತೋರಿದ ಹಾದಿಯಲ್ಲಿ ಮಡಿವಾಳ ಮಾಚಿದೇವರು ನಡೆದು ಎಲ್ಲಾ ಶರಣರ ವಚನ ಸಾಹಿತ್ಯವನ್ನ ಸಂರಕ್ಷಣೆ ಮಾಡಿದ್ರು ಎಂದು ಹೇಳಿದರು. ಪೂರ್ತಿ ಮಡಿವಾಳ ಸಮಾಜದವರು ಎಷ್ಟು ಗೌರವಯುತವಾಗಿ ಆ ಮಡಿವಾಳ ಮಾಚಯ್ಯನಿಗೆ ನಾವು ಆತನ ಆಶೀರ್ವಾದದಿಂದ ಸಮಾಜದಲ್ಲಿ ಇರತಕ್ಕಂಥ ಎಲ್ಲವರೊಂದಿಗೂ ಒಳ್ಳೆ ಸಹಬಾಳ್ವೆಯನ್ನು ನಾವು ಹರಿಸ್ತಾ ಇದ್ದೀವಿ. ಈ ದಿನ ಈ ಸಮಾರಂಭದಲ್ಲಿ ನಮಗೆ ಮುಖ್ಯವಾದಂಥ ಒಂದು ಮನವಿ ಇದೆ. ದಯವಿಟ್ಟು ಅದು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ತಹಸೀಲ್ದಾರ್ ಮತ್ತು EO ಸಾಹೇಬರಿದ್ದಾರೆ, ಮತ್ತು ನೀವು ಇಲಾಖೆ ಅಧಿಕಾರಿಗಳಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ. ನೀವು ದಯವಿಟ್ಟು ಏನು ಅಂತ ಹೇಳಿದ್ರೆ, ಬೇಲೂರು ತಾಲೂಕಿನಲ್ಲಿ 10,000 ಜನ ಮಡಿವಾಳ ಬಂಧುಗಳು ನಾವು ಇದ್ದೀವಿ. ನಮಗೋಸ್ಕರವಾಗಿ ಸರ್ಕಾರದವರು
15 ಗುಂಟೆ ಜಮೀನನ್ನು ಸರ್ವೆ ನಂಬರ್ 101 ಬಂಟೇನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಮಂಜೂರು ಮಾಡಿ ಅದಕ್ಕೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಹಣ ಸಹ ಬಿಡುಗಡೆ ಆಗಿರ್ತಕ್ಕಂಥ ಹಣ ಈಗಾಗಲೇ ಬಂದಿದೆ. ಮತ್ತು ಈಗಾಗಲೇ ಹಿಂದುಳಿದ ವರ್ಗದ ಸಭೆ ಅಧಿಕಾರಿಗಳು ಯಾರು ಬಂದಿರಬೇಕು ಅನ್ಸುತ್ತೆ ಇಲ್ಲಿ. ಅವರು ನಾವು ಈಗಾಗಲೇ ಪುಟ್ಟಸ್ವಾಮಿ ಅವರನ್ನ ನಾವು ಹೋಗಿ ಭೇಟಿ ಮಾಡಿದ್ದೀವಿ, ಮನವಿನೂ ಸಹ ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಏನು ವೆಚ್ಚ ಇದೆಯೋ ಗೊತ್ತಿಲ್ಲ, ದಯವಿಟ್ಟು ಮಂಜೂರಾಗಿರ್ತಕ್ಕಂಥ 1 ಕೋಟಿ ದುಡ್ಡನ್ನ ದಯವಿಟ್ಟು ಉಪಯೋಗಿಸಿ ಅದಕ್ಕೆ ನಾವು ಸಮುದಾಯ ಭವನ ಮಾಡಿ ಸಮಾಜದ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಭೆ ಮುಂದೆ ಈ ದಿನ ನಮ್ಮ ತಹಸೀಲ್ದಾರ್ ಮನವಿ ಕೊಡ್ತಾ ಇದ್ದೀನಿ. ಯಾವುದನ್ನು ಕೂಡ ನಮ್ಮ ಜನಾಂಗದವರು ಯಾವುದೇ ಒಂದು ಸಣ್ಣ ಪುಟ್ಟ ಜಾತಿಯವರ ಹತ್ರನೂ ಕೂಡ ನಾವು ಕಾಂಪಿಟೇಷನ್ ಮಾಡಕ್ಕೆ ಆಗ್ತಾ ಇಲ್ಲ. ನಾನು ಈ ಮಡಿವಾಳ ಜಯಂತಿಯ ದಿನ ನಾನು ಸರ್ಕಾರವನ್ನು ಏನೊಂದು ಈ ಸಭೆಯ ಮುಖಾಂತರ ಒತ್ತಾಯಿಸಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಮತ್ತು ಸಣ್ಣ ಪುಟ್ಟ ಎಲ್ಲ ಜಾತಿಗಳ ಜಯಂತಿಯನ್ನು ಆಚರಣೆ ಮಾಡಿ ಏನೋ ಉದ್ದೇಶ ಏನು ಅಂದರೆ ಅಟ್ಲೀಸ್ಟ್ ಒಂದು ಸಂಘಟನೆ ಆಗಲಿ, ಹಿಂಗೊಂದು ಜಯಂತಿ ಮುಖಾಂತರ ಎಲ್ಲ ಒಂದು ಸಂಘಟನೆ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಜಯಂತಿಯನ್ನು ಮಾಡಿದ್ರು. ಅವರಿಗೆ ನಾವು ಅಭಿನಂದನೆಯನ್ನ ಕೊಡ್ತೀವಿ. ನಮ್ಮ ಸಮಾಜ ಸ್ಥಿತಿಗತಿ ಬಹಳ ಹಿಂದುಳಿದಿದೆ ಮತ್ತು ಹೀನಾಯವಾಗಿದೆ. ಯಾವುದೇ ಕ್ಷೇತ್ರದಲ್ಲೂ ನಾವು ಕಾಂಪೀಟ್ ಮಾಡಕ್ ಆಗ್ತಾ ಇಲ್ಲ ಸಣ್ಣ ಪುಟ್ಟ ಜಾತಿಗಳು. ಈಗ ಮುಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಂದು ಕಾಂತರಾಜು ವರದಿ ಒಂದು ಜಾತಿ ಸಮೀಕ್ಷೆ ಮತ್ತು ಏನೋ ಒಂದು ಸ್ಥಿತಿಗತಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಜಾತಿ ಯಾವ್ಯಾವ ಹಂತದಲ್ಲಿದ್ದಾವೆ, ಯಾರ್ಯಾರು ಎಷ್ಟೆಷ್ಟು ಮುಂದುವರೆದಿದ್ದಾರೆ, ಯಾರು ಕೆಳಜಾತಿಯರು, ಯಾರು ಶೋಷಿಸಿದ್ದಾರೆ, ಎಷ್ಟು ಜನಗಣತಿ ಇದೆ, ಎಲ್ಲ ಒಂದು ವರದಿಯನ್ನ ಮಾಡಿಸಿದ್ದಾರೆ, ಕಾಂತರಾಜು ವರದಿ ಅಂತೇಳಿ. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಅಶೋಕ್, ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕ ದಯಾನಂದ್, ಶಿರಸ್ತಿದಾರ್ ರಂಗಸ್ವಾಮಿ, ಪ್ರಕಾಶ್, ಜನಾಂಗದ ತಾರೇಶ್, ಹೇಮಂತ್ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ಪುಸ್ತಿನಹಳ್ಳಿ ಬಳಿ ಅಪರಿಚಿತ ವ್ಯಕ್ತಿಯ ಬರ್ಬರ ಹತ್ಯೆ, ತಾಲೀಮು ಮೇಲೆ ಕಲ್ಲು ಕಿಡಿಗೇಡಿಗಳು ಎಸ್ಕೇಪ್, ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ. ಜಿಲ್ಲೆಯ ಪಕ್ಷ ಸಂಘಟನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲ, ವರ್ತನೆ ತಿದ್ದಿಕೊಳ್ಳದಿದ್ದರೆ ಹೈಕಮಾಂಡ್ಗೆ ದೂರು, ನಗರದಲ್ಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಹೇಳಿಕೆ. ಸಕಲೇಶಪುರ ಕಸ್ಬಾ ಸೊಸೈಟಿಯಲ್ಲಿ ಅವ್ಯವಹಾರ ತನಿಖೆಗೆ ಅಲಸುಲ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಒತ್ತಾಯ. ನೈಜ ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.